ನರೇಂದ್ರ ಮೋದಿ ದೇಶದಲ್ಲಿ ಮೂರನೇ ಬಾರಿ ಪ್ರಧಾನಿಯಾಗಿದ್ದಾರೆ. ಆದರೆ 2014 ಲೋಕಸಭೆ ಚುನಾವಣೆ 19 ಲೋಕಸಭೆ ಚುನಾವಣೆಗಿಂತ ಅತಿ ಕಡಿಮೆ ನಂಬರ್ನ ಬಿಜೆಪಿ ಗೆದ್ದಿದೆ. ಬಿಜೆಪಿ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. NDA ಪ್ರಧಾನಿಯಾಗಿ ನರೇಂದ್ರ ಮೋದಿ ಇದ್ದಾರೆ. ಈಗ ಮೊನ್ನೆ ದೆಹಲಿ ಚುನಾವಣೆಯನ್ನು ಗೆದ್ದರು, ಹರಿಯಾಣ ಅದಕ್ಕಿಂತ ಮುಂಚಿತವಾಗಿ, ಮತ್ತು ಮಹಾರಾಷ್ಟ್ರ. ಈ ಗೆಲುವು ಬಿಜೆಪಿಗೆ ಶಕ್ತಿಯನ್ನು ಕೊಟ್ಟಿದೆ. ಅದಲ್ಲದೆ ಇದೊಂದು ಸರ್ವೆ ಬಂದಿದೆ. ಈ ಸರ್ವೆನಲ್ಲೂ ಕೂಡ ಮೋದಿ ಜನಪ್ರಿಯತೆ ಜಾಸ್ತಿ ಆಗಿದೆ, ಕಾಂಗ್ರೆಸ್ನ ವರ್ಚಸ್ಸು ಕುಂದಿದೆ ಅನ್ನೋದು. ಅಷ್ಟಕ್ಕೂ ಈ ಸರ್ವೆ ಏನು ಎತ್ತ ಅಂತ ನೋಡೋದಾದ್ರೆ, ಮತ್ತಷ್ಟು ಹೆಚ್ಚಾಯಿತು ಮೋದಿ ಜನಪ್ರಿಯತೆ. ಹಿಂದೆ ಎಲೆಕ್ಷನ್ ನಡೆದ್ರೆ NDAಗೆ ಮತ್ತಷ್ಟು ಹೆಚ್ಚು ಸ್ಥಾನ. ಸಮೀಕ್ಷೆಯಲ್ಲಿ ಹೊರಬಿತ್ತು ಕೈ ಕುರಿತು ಶಾಕಿಂಗ್ ವಿಚಾರ. ಹೌದು, ಮೂಡ್ ಆಫ್ ದಿ ನೇಷನ್ ಸಮೀಕ್ಷೆಯಲ್ಲಿ ಅಚ್ಚರಿಯ ಫಲಿತಾಂಶ ಹೊರಬಿದ್ದಿದೆ. ಈಗೇನಾದರೂ ಲೋಕಸಭಾ ಚುನಾವಣೆ ನಡೆದ್ರೆ ಬಿಜೆಪಿ ನೇತೃತ್ವದ NDA ಮೈತ್ರಿಕೂಟ 343 ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಸಮೀಕ್ಷೆ ಭವಿಷ್ಯವನ್ನು ನುಡಿದಿದೆ. 2024 ಲೋಕಸಭಾ ಚುನಾವಣೆಯಲ್ಲಿ 232 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿರ್ತಕ್ಕಂಥ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಒಕ್ಕೂಟ 188 ಸ್ಥಾನಗಳಿಗೆ ಕುಸಿಯುತ್ತೆ ಅನ್ನೋದು ಈ ಸರ್ವೆನಲ್ಲಿದೆ. ಇಂಡಿಯಾ ಟುಡೇ ಮತ್ತು ಸಿ ವೋಟರ್ ಮೂಡ್ ಆಫ್ ದಿ ನೇಷನ್ ಸಮೀಕ್ಷೆಯನ್ನು 2025 ಜನವರಿ 2ರಿಂದ ಫೆಬ್ರವರಿ 9 ನಡುವೆ ಜಂಟಿಯಾಗಿ ನಡೆಸಿತ್ತು. ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲಿ 1,25,123 ಜನರನ್ನು ಸಮೀಕ್ಷೆಗೆ ಒಳಪಡಿಸಲಾಯಿತು. 2024 ಸಾರ್ವತ್ರಿಕ ಚುನಾವಣೆಯಲ್ಲಿ 293 ಸ್ಥಾನಗಳನ್ನು ಗೆದ್ದಿದ್ದ NDA ಮೈತ್ರಿಕೂಟ ಮೂರನೇ ಅವಧಿಗೆ ಅಧಿಕಾರದ ಗದ್ದಿಗೆ ಏರಿದೆ. ಪ್ರಮೋದ್ ಮತ್ತು ಪೃಥ್ವಿ ಅಂಬರ್ ಅಭಿನಯಿಸಿರುವ ಮುನೇಗೌಡ ನಿರ್ಮಾಣದ ಗಿರೀಶ್ ಮೂಲಿಮನಿ ನಿರ್ದೇಶನದ ಭುವನಂ ಗಗನಂ ಚಿತ್ರ ಫೆಬ್ರವರಿ 14ಕ್ಕೆ ರಾಜ್ಯಾದ್ಯಂತ ಬಿಡುಗಡೆಯಾಗುತ್ತಿದೆ. ಮ್ಯಾಜಿಕ್ ಫಿಗರ್ 272ಕ್ಕಿಂತ ಕೆಲವೇ ಸ್ಥಾನಗಳನ್ನು ಹೆಚ್ಚು ಹೊಂದಿದೆ. ಇತ್ತೀಚಿನ ಸಮೀಕ್ಷೆ ಪ್ರಕಾರ NDA ಮೈತ್ರಿಕೂಟದ ಮತ ಹಂಚಿಕೆ 3% ಹೆಚ್ಚಳವಾಗಿದ್ದು 47% ತಲುಪುವ ಮುನ್ಸೂಚನೆ ನೀಡಿದೆ. ಇಂಡಿಯಾ ಒಕ್ಕೂಟವು ತನ್ನ ಮತ ಹಂಚಿಕೆಯಲ್ಲಿ 1% ಕಳೆದುಕೊಳ್ಳುವ ಸಾಧ್ಯತೆ ಇದೆ ಅಂತ ಈ ಸರ್ವೆ ಹೇಳ್ತಾ ಇದೆ. ಇನ್ನು ಸಮೀಕ್ಷೆ ಪ್ರಕಾರ ಬಿಜೆಪಿಗೆ ಮತಗಳಿಕೆಯಲ್ಲಿ ಗಮನಾರ್ಹ ಏರಿಕೆ ಭವಿಷ್ಯವನ್ನು ನುಡಿದಿದೆ. ಇವತ್ತೇ ಚುನಾವಣೆ ನಡೆದರೆ ಬಿಜೆಪಿ ಸ್ವಂತ ಬಲದ ಮೇಲೆ 281 ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಸಮೀಕ್ಷೆ ಹೇಳಿದೆ. ಅಲ್ಲದೆ ಕಾಂಗ್ರೆಸ್ ಪಕ್ಷ 99ರಿಂದ 78 ಸ್ಥಾನಗಳಿಗೆ ಕುಸಿಯುವ ಸಾಧ್ಯತೆ ಇದೆ ಅಂತ ಈ ಒಂದು ಸರ್ವೆ ಹೇಳ್ತಿದ್ರೆ, ಬಿಜೆಪಿ ತನ್ನ ಮತ ಪಾಲನ್ನು 3% ಜಾಸ್ತಿ ಮಾಡಿಕೊಳ್ಳುತ್ತೆ, ಅಂದರೆ 41ಕ್ಕೆ ತಲುಪುವ ನಿರೀಕ್ಷೆಯನ್ನು ಇದೆ ಅನ್ನೋದು ಈ ಸರ್ವೆ ರಿಪೋರ್ಟು. ಇನ್ನು 2024 ಚುನಾವಣೆಯಲ್ಲಿ ವಿಶೇಷವಾಗಿ NDA ಮೈತ್ರಿಕೂಟ 400 ಪಾರ್ ಎಂಬ ಘೋಷಣೆಯನ್ನು ಕೊಟ್ಟಿತ್ತು. ಅಂತಿಮವಾಗಿ 300 ನಿಯರ್ ಬಂದರು. ಈ ಘೋಷಣೆಯನ್ನು ಪ್ರತಿಪಕ್ಷ ಇಂಡಿಯಾ ಒಕ್ಕೂಟ ದಾಳವಾಗಿ ಬಳಸ್ಕೊಂಡಿತ್ತು, ಬಿಜೆಪಿಯನ್ನು ಟೀಕಿಸಿತ್ತು. ಬಿಜೆಪಿ 400 ಸ್ಥಾನಗಳನ್ನು ಪಡೆದರೆ ಅದು ಸಂವಿಧಾನವನ್ನು ಬದಲಾಯಿಸುತ್ತದೆ ಅಂತ ಪ್ರಚಾರವನ್ನು ಕೂಡ ಮಾಡಿದರು. ಅಂತಿಮವಾಗಿ NDA ಮೈತ್ರಿಕೂಟ ಮಿತ್ರ ಪಕ್ಷಗಳೂ ಸೇರ್ಕೊಂಡಂಗೆ 300 ದಾಟಕ್ಕೆ ಕಷ್ಟ ಆಯಿತು. TDP ಮತ್ತು ನಿತೀಶ್ ಕುಮಾರ್ ಅವರ JDU ಸಹಾಯದಿಂದ 293 ಸ್ಥಾನಗಳನ್ನು ಮಾತ್ರ ಗೆಲ್ಲಿಕ್ಕೆ ಸಾಧ್ಯ ಆಯಿತು. ಸ್ವತಃ ಬಿಜೆಪಿ 240 ಸ್ಥಾನಗಳನ್ನು ಗೆಲ್ತು. ಅದು ಸ್ವತಂತ್ರವಾಗಿ ಮ್ಯಾಜಿಕ್ ಫಿಗರನ್ನು ದಾಟೋಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನು ಇವತ್ತೇ ಚುನಾವಣೆ ನಡೆದ್ರೆ ನಡೆಯಲ್ಲ, ಪ್ರಶ್ನೆ ಕೇಳಬೇಕಾರಂಗೆ ಕೇಳ್ತಾರೆ. ಇವತ್ತು ಚುನಾವಣೆ ನಡೆದ್ರೆ ನೀವು ಯಾರಿಗೆ ಓಟ್ ಹಾಕ್ತೀರಿ ಅಂತ. ಹಾಗಾಗಿ ಆ ಮೂಡ್ ಆಫ್ ದಿ ನೇಷನ್ ಸಮೀಕ್ಷೆ ಭವಿಷ್ಯದ ಪ್ರಕಾರ ಆಗಲೇ ಹೇಳಿದಂತೆ 343 ಸ್ಥಾನಗಳಲ್ಲಿ NDA ಆಗಿದ್ದರೆ ಕಾಂಗ್ರೆಸ್ 78, ಸ್ವಂತ ಬಲದ ಮೇಲೆ ಬಿಜೆಪಿ 281 ಸ್ಥಾನ ಗಳಿಸುತ್ತೆ ಅನ್ನೋದು ಈ ಮೂಡ್ ಆಫ್ ದಿ ನೇಷನ್ ರಿಪೋರ್ಟ್. 2024 ನಾನು ಆಗಲೇ ಹೇಳಿದೆ, NDA 293, ಕಾಂಗ್ರೆಸ್ 99, ಇಂಡಿಯಾ ಒಕ್ಕೂಟ 232, ಬಿಜೆಪಿ ಸ್ವಂತ ಬಲದ ಮೇಲೆ ಗಳಿಸಿರ್ತಕ್ಕಂಥ ನಂಬರ್ 240. ಸೊ ಹಾಗಾಗಿ ಈ ಒಂದು ಸರ್ವೆ ಏನೋ ಹಂಗನ್ಬಿಟ್ಟು ಸರ್ವೆ ಮಾಡಿಬಿಟ್ಟು ಇವರು ಅಂದ್ಬಿಟ್ಟು ಮತ್ತೆ ಎಲೆಕ್ಷನ್ಗೆ ಹೋಗೋಕ್ಕಾಗಲ್ಲ. ಆದರೆ ಖುಷಿಯಾಗಿರಲಿ ಅಂತ. ಹೇಗೆ ಸಹಜವಾಗಿ ಹರಿಯಾಣ, ಮಹಾರಾಷ್ಟ್ರ, ದೆಹಲಿ ಇವೆಲ್ಲವೂ ಈ ಒಂದು ರಿಪೋರ್ಟ್ ಮೇಲೆ ಪರಿಣಾಮ ಬೀರಿರಬಹುದು. ಆಮೇಲೆ ಇವರು ಗ್ಯಾರಂಟಿ ಕೊಡೋಕ್ಕೆ ಶುರುವಾಗವ್ರೆ. ಕೇಜ್ರಿವಾಲ್ ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟಾಗ ಬಿಜೆಪಿ ಅವರು ದೇಶ ಹಾಳಾಗೋಗುತ್ತೆ, ರಾಜ್ಯ ಹಾಳಾಗೋಗುತ್ತೆ ಅಂತನರಪ್ಪ. ಈಗ ಇವರು ಅವ್ರನ್ನ ಮೀರಿ ಗ್ಯಾರಂಟಿಗಳನ್ನ ಕೊಡ್ತಾರೆ. ಜನ ಗ್ಯಾರಂಟಿ ಕಾರಣಕ್ಕೆ ಕಾಂಗ್ರೆಸ್ ಕೈ ಹಿಡಿತಿದ್ರು, ಈಗ ಗ್ಯಾರಂಟಿ ಇವರು ಗ್ಯಾರಂಟಿ ಕೊಡ್ತಾರೆ ಅಂತ ಒಂದಷ್ಟು ಓಟು ಸ್ಪ್ಲಿಟ್ ಆದಂಗೆ ಕಾಣ್ತಿದೆ. ಗ್ಯಾರಂಟಿ ಗೆಲುವು ಸಿಗ್ತಿದೆ, ಹಂಗಂತ ಚುನಾವಣೆ ಮಾಡೋಕ್ಕಾಗಲ್ಲ. ಸದ್ಯದ ಟ್ರೆಂಡ್ ನರೇಂದ್ರ ಮೋದಿ ನೇತೃತ್ವದ NDA ದೊಡ್ಡ ಅಂದರೆ 343 ನಂಬರ್ ಬರುತ್ತೆ. ಬಿಜೆಪಿ 281 ಸ್ಥಾನ ಗಳಿಸುತ್ತೆ ಅನ್ನೋದು ಈ ಸರ್ವೆ ರಿಪೋರ್ಟ್. ಹಾಗಾಗಿ ಸರ್ವೆಗಳೆಲ್ಲವೂ ಸತ್ಯವೇ ಅಲ್ಲ, ಕೆಲವೊಂದು ಹೊಡೆತಗಳು ಕೂಡ ಇದೆ. ಎಕ್ಸಿಟ್ ಪೋಲ್
ಏನೋ ಈ ಮೊನ್ನೆ ದೆಹಲಿದು ಸತ್ಯ ಆಗಿದೆ, 3 ಕಂಪ್ನಿಯವರು ಆಗಲ್ಲ, ಆಪ್ ಬರುತ್ತೆ ಅಂದಿದ್ರು, ಅದು ಸುಳ್ಳಾಗಿದೆ. ಸೊ ಹಾಗಾಗಿ ಕೌಂಟಿಂಗೇ ಸತ್ಯ. ಆ ಕೌಂಟಿಂಗ್ ಆಗಿರೋದನ್ನೇ ನಂಬ್ತಾ ಇಲ್ಲ. ಈಗ EVM ತಿರ್ಚವ್ರೆ ಅಂತಾರೆ, ಮತ್ತೆ ಕೌಂಟ್ ಮಾಡಿ ಅಂತಾರೆ, ಹೆಚ್ಚಿಗೆ ಓಟ್ ಆಗ್ಬಿಟ್ಟವೆ ಅಂತಾರೆ. ಸೊ ಹಾಗಾಗಿ ಕೌಂಟಿಂಗ್ ಆಗಿದ್ದೇ ನಂಬೋದ ಸನ್ನಿವೇಶದಲ್ಲಿ ನಾವಿದ್ದೀವಿ. ಅರೆ ನಂಬಲೇಬೇಕು ಫೈನಲ್ ಆಗಿ. ಆದರೆ ಈ ಟೈಮಲ್ಲಿ ಈ ಸರ್ವೆಗಳು ಟೆಂಪ್ರವರಿ ಖುಷಿ ಅಷ್ಟೇ, ಸುಮ್ಮನೆ ಸಮಾಧಾನಕ್ಕೆ. ಎಸ್, ತಾವೇನು ಹೇಳ್ತೀರಿ? ನರೇಂದ್ರ ಮೋದಿ ಸರ್ಕಾರ ಮತ್ತೆ ಆಯ್ಕೆ ಮಾಡುವಂಥ ಯಾವುದೇ ಕೆಟ್ಟ ಹೆಸರು ತಗೊಂಡಿಲ್ವಾ? ಪರವಾಗಿಲ್ವಾ? ಕಂಪೇರ್ಡ್ ಟು ಕಾಂಗ್ರೆಸ್, INDA ಮೈತ್ರಿಕೂಟ, BJP ಮೈತ್ರಿಕೂಟ ಕರೆಕ್ಟಾಗಿದೆಯಾ? ನೀವು ಯಾರಿಗೆ ಇವತ್ತು ಓಟ್ ನಡೆದ್ರೆ, ಚುನಾವಣೆ ಆದರೆ ಓಟ್ ಹಾಕ್ತೀರಿ? ನಿಮ್ಮ ಓಟ್ ಯಾರಿಗೆ? ಕಾಮೆಂಟ್ ಮಾಡಿ. ಧನ್ಯವಾದ.